ಇನ್ನು ಕಲಬುರಗಿ ಜನರನ್ನು ಕೂಡ ಬಿಟ್ಟು ಬಿಡದೆ ಹಾರ್ಟ್ ಅಟ್ಯಾಕ್ನ ಭಯ ಕಾಡ್ತಾ ಇದೆ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಜನ ಕ್ಯೂ ನಿಂತು ಒಂದು ಚೆಕಪ್ಗೆ ಮುಂದಾಗ್ತಾ ಇದ್ದಾರೆ. ಆತಂಕದಲ್ಲಿ ಹೃದಯದ ಕಾಳಜಿಗೆ ಜನ ಮುಂದಾಗ್ತಾ ಇದ್ದು ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆಗೆ ಇದೀಗ ಮುಗಿ ಬೀಳ್ತಾ ಇದ್ದಾರೆ. ಎದೆ ನೋವು, ಬೆನ್ನೋವು, ಕತ್ನೋವಿಗೂ ಕೂಡ ಟೆನ್ಷನ್ ಆಗ್ತಾ ಇದ್ದಾರೆ. ಅದು ಹಂಗಾಗತ್ತೆ. ಈಗ ಸುತ್ತಮುತ್ತ ಇಂಥ ಕೇಸ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಬೇರೆ ಬರೀ ಬೇಡವಾಗಿರೋದೇ ನಮ್ಮ ಕಣ್ಣಿಗೆ ಬರ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಭಯ ಆಗೇ ಆಗುತ್ತಲ್ವಾ. ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಅಂತ ಇದ್ದಾರೆ, ನಮ್ಮದು ಒಂದು ಟೆಸ್ಟ್ ಇರಲಪ್ಪ, ಸಿಮ್ಟಮ್ಸ್ ಏನೋ ಸುಸ್ತಾದರೆ ಹಾರ್ಟ್ ಅಟ್ಯಾಕ್ ಅಂತೆ, ಕಣ್ಣೋವು ಬಂದರೆ ಹಾರ್ಟ್ ಅಟ್ಯಾಕ್ ಅಂತೆ, ಬೆನ್ನೋವು ಬಂದರೆ ಹಾರ್ಟ್ ಅಟ್ಯಾಕ್ ಅಂತೆ, ಕತ್ನೋವು ಬಂದರೆ ಹಾರ್ಟ್ ಅಟ್ಯಾಕ್ ಅಂತೆ. ಯಾಕಿರಲಿ, ಒಂದು ಯಾವುದಕ್ಕೂ ಒಂದು ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಅಂತ ಜನ ಇದೀಗ ಆಸ್ಪತ್ರೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಯಾವುದ್ಯಾವುದೋ ಕಾಯಿಲೆಗೆ ಹೆದರದಲ್ಲೇ ಇದ್ದವರು ಇದಕ್ಕೆ ಹೆದರ್ತಾ ಇದ್ದಾರೆ. ಅಂದರೆ ಇದು ಚಾನ್ಸೇ ಕೊಡ್ತಾ ಇಲ್ಲ. ಈಗ ಹಾರ್ಟ್ ಅಟ್ಯಾಕ್ ಮುಂಚೆಯೂ ಕೂಡ ಆಗ್ತಾ ಇತ್ತು. ಒಂದು ಗೋಲ್ಡನ್ ಪೀರಿಯಡ್ ಅಥವಾ ಗೋಲ್ಡನ್ ಅವರ್ ಅಂತ ಇರುತ್ತೆ, ಆ ಟೈಮ್ನೇ ಕೊಡ್ತಾ ಇಲ್ಲ. ಇದು ಆಸ್ಪತ್ರೆ ಕರ್ಕೊಂಡು ಹೋಗೋದಿರಲಿ, ಅಲ್ಲಲ್ಲೇ ಕುಸಿದು ಬಿದ್ದು ಸಾಯ್ತಾ ಇದ್ದಾರೆ ಜನ. ಹಾಗಾಗಿ ಕಲಬುರಗಿ ಸೇರಿದಂತೆ ಮೈಸೂರು, ಬೆಂಗಳೂರು ಎಲ್ಲ ಜಯದೇವ ಹೃದ್ರೋಗ ಆಸ್ಪತ್ರೆಗಳಿದ್ದಾವಲ್ಲ, ಅಲ್ಲಿ ಜನ ಮುಗಿ ಬೀಳ್ತಾ ಇದ್ದಾರೆ. ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಹೃದಯಾಘಾತ ಅನ್ನುವ ಆತಂಕ ಎಲ್ಲರನ್ನೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಕಲಬುರಗಿ ವಿಚಾರಕ್ಕೆ ಬಂದ್ರೆ ಆಸ್ಪತ್ರೆಯಲ್ಲಿ ಸುಮಾರು ಎಷ್ಟು ಪಟ್ಟು ಈಗ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಹೌದು, ಇದೆ. ಏನು ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಸಂಭವಿಸುತ್ತಿದೆ. ಆತಂಕದಿಂದ ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಾರ್ವಜನಿಕರು ಸಾಲುಗಟ್ಟಿ ಆಗಮಿಸಿ ತಪಾಸಣೆಯನ್ನು ನಡೆಸುತ್ತಿರುವಂತದ್ದು. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಕಡೆಗಳಿಂದ ಆಗಮಿಸಿ ಇದೀಗ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಹೃದಯ ತಪಾಸಣೆಯನ್ನು ಮಾಡ್ಕೊಳ್ತಿರುವಂತದ್ದು. ಒಂದೇ ದಿನಕ್ಕೆ 400ರಿಂದ 600 ಜನ ತಪಾಸಣೆಗೆ ಆಗಮಿಸಿರುವಂತದ್ದು. ಜಯದೇವ ಹೃದ್ರೋಗ ಆಸ್ಪತ್ರೆ ಫುಲ್ ರಶ್ ಆಗಿರುವಂತಹ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ಸೆರೆ ಹಿಡಿದಿರುವಂತದ್ದು. ಇನ್ನು ಆತಂಕ ಹೆಚ್ಚಾಗ್ತಿದ್ದಂತೆ ಜನಸಂಖ್ಯೆ ಕೂಡ ಹೃದ್ರೋಗ ಆಸ್ಪತ್ರೆಯಲ್ಲಿ ಹೆಚ್ಚಾಗ್ತಿರುವುದು ಕಂಡು ಬರ್ತಾ ಇದೆ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.